ಮತ್ತು ಆಕೃತಿಗಳು ಮತ್ತು ಕಲಾಕೃತಿಗಳ ಬಗ್ಗೆ ಅಂಚುಗಳು, ಸಮತಲಗಳು ಮತ್ತು ಶೃಂಗಗಳು, ಬಾಹುಗಳು ಯಾವುದಿದೆ ಮತ್ತು ಅಂಚುಗಳು ಯಾವುದಿದೆ, ಶೃಂಗಗಳು ಯಾವುದಿದೆ ಅಂತಕ್ಕಂಥದ್ದನ್ನು ತರಗತಿಯಲ್ಲಿ ನಾನು ಮಾಡಿದ್ದೇನೆ. ಅದನ್ನು ನೀವು ಇವಾಗ ನಮ್ಮ ಒಂದು ಬೋರ್ಡ್ ಮೇಲೆ ನೀವು ವಿವರಿಸಬೇಕಂದ್ರೆ ಎಲ್ಲ ಮಾಡ್ತೀವಿ. ಬಾಹುಗಳು 4, ಶೃಂಗಗಳು 4, ಅಂಚುಗಳು 4. ಚೌಕ ಬಾಹುಗಳು 4, ಶೃಂಗಗಳು 4, ಅಂಚುಗಳು 4. ಆಯತ ವೃತ್ತ ಬಾಹುಗಳು 0, ಶೃಂಗಗಳು 0, ಅಂಚುಗಳು 1. ಬಾಹುಗಳು 4, ಶೃಂಗಗಳು 4, ಅಂಚುಗಳು 4. ಸಮತಲಗಳು 6, ಅಂಚುಗಳು 12, ಶೃಂಗ ಬಿಂದುಗಳು 12. ಆಯತಘನ ಬಾಹುಗಳು ಸಮತಲಗಳು 6, ತೋರ್ಸಪ್ಪ. ಸಮತಲಗಳು 6. ಏನು ಸರ್ ಯಾವುದು ಅಂತ ತೋರಿಸು. 1, 2, 3, 4, 5, 6. ಅಂಚುಗಳು 12. 1, 2, 3, 4, 5, 6, 7, 8, 9, 10, 11, 12. ಶೃಂಗಗಳು ತಪ್ಪು ಬರ್ತಿದ್ಯಾ ನೋಡು. ಶೃಂಗಗಳು ತಪ್ಪು ಬರ್ತಿದ್ಯಾ ನೋಡು. ಚೌಕಗಣ ಸಮತಲಗಳು 6, ಅಂಚುಗಳು 12, ಶೃಂಗಗಳು 8. ಇದು ಚೌಕಗಣ ಸಮತಲಗಳು 6, ಅಂಚುಗಳು 12. ಇದು ಚೌಕಗಣ ಸಮತಲಗಳು 1, 2, 3, 4, 5, 6. ಅಂಚುಗಳು 1, 2, 3, 4, 5, 6, 7, 8, 9, 10, 11, 12. ಶೃಂಗಗಳು 1, 2, 3, 4, 5, 6, 7, 8. ಸಮತಲಗಳು 1, ವಕ್ರ ಸಮತಲ 1, ಅಂಚುಗಳು 0. ಶಂಕು ಸಮತಲಗಳು 1, ವಕ್ರ ಸಮತಲ, ಅಂಚುಗಳು 0, ಶೃಂಗಗಳು 1. ಶಂಕು ಸಿಲಿಂಡರ್ ಸಮತಲಗಳು 2, ಅಂಚುಗಳು 0, ಶೃಂಗಗಳು 0. ಸಿಲಿಂಡರ್ ಸಮತಲಗಳು 2, 1, 2, ಅಂಚುಗಳು 0. 2 ಅಂಚುಗಳು ಅಲ್ಲ 2 ವಕ್ರ ಅಂಚುಗಳು.